ಕೆಟ್ಟವಾಸೆ ಐತಿ. ಬಯಸಿದ್ಯಾವುದು ಸಿಗಕ್ಕಿಲ್ಲ, ಅನ್ಕೊಂಡಿದ್ಯಾವುದು ಆಗಕ್ಕಿಲ್ಲ. ಮುಂಬರುವ ಅಮಾವಾಸ್ಯೆ ಕೆಟ್ಟವಾಸೆ ಐತಿ. ಬಯಸಿದ್ಯಾವುದು ಸಿಗಕ್ಕಿಲ್ಲ, ಅನ್ಕೊಂಡಿದ್ಯಾವುದು ಆಗಕ್ಕಿಲ್ಲ. ಎಲ್ಲ ಬಿಟ್ಟು ಒಳ್ಳೆಯವರಾಗಿ, ಎಲ್ಲ ಬಿಟ್ಟು ಒಳ್ಳೆಯವರಾಗಿ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನೀವೇ ನನ್ನ ಹುಡ್ಕೊಂಡ್ಬರ್ತೀರಾ, ನೀವೇ ನನ್ನ ಹುಡ್ಕೊಂಡ್ಬರ್ತೀರಾ. ಇನ್ನೊಬ್ಬರ ಗಂಟಿಗೆ ಆಸೆ ಪಟ್ರೆ ಹೀಗೆ ಆಗೋದು. ಅವತ್ತೇ ಆ ಕರ್ಮಂಜಿ ಹೇಳಿದ್ಲು, ಅವಳು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ. ಇದಕ್ಕೆ ಪರಿಹಾರನು ಅವಳೇ ಹೇಳ್ತಾಳೆ. ಇನ್ನೊಬ್ರು ಗಂಟಿಗೆ ಆಸೆ ಪಟ್ರೆ ಯಾವ ಕೆಲ್ಸನೂ ಆಗಲ್ಲ. 2-3 ದಿನದಿಂದ ಕಾಣ್ತಾ ಇಲ್ಲ. ಈಗ ಕಟಾರೆ ಒಂಟಿಯಾಗಿದ್ದಾನೆ. ಎಲ್ಲ ನಾಶ ಆಗ್ತೈತಿ, ಎಲ್ಲ ನಾಶ ಆಗ್ತೈತಿ. ಹೇಳಿರೋ ಕರುವಂಜಿಗೆ ಆ ಎಸ್ಟೇಟ್ ಅಲ್ಲಿರೋ ರಹಸ್ಯದ ಬಗ್ಗೆನೂ ಗೊತ್ತಿರುತ್ತಲ್ವಾ. ಆದ್ರೆ ನೀವೆಲ್ಲರೂ ನನ್ನ ಹುಡ್ಕೊಂಬರೋ ಸಮಯ ಬಂದೇ ಬರ್ತೈತಿ. ಆ ಕರುವಂಜಿ ಹುಡುಕಿದ್ರೆ ನಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸ್ವಲ್ಪ ದಿವಸದಲ್ಲೇ ನೀವೆಲ್ಲರೂ ನನ್ನನ್ನು ಹುಡ್ಕೊಂಡ್ಬರ್ತೀರ. ಕತೆ ಮುಗಿಯೋ ಹಂತಕ್ಕೆ ಬಂದಿದೆ. ಮರೆಯಾಗಿರೋದು ಹೊರಗಡೆ ಬರೋ ಸಂದರ್ಭ ಬಂದಿದೆ. 150 ವರ್ಷಕ್ಕೊಮ್ಮೆ ಬರೋ ಕೆಟ್ಟವಾಸೆ ಇದು. ಇನ್ನೊಬ್ರ ಗಂಟಿಗೆ ಆಸೆ ಪಟ್ರೆ ಕೇಡಾಗ್ತೈತೆ ದಣಿ, ಕೇಡಾಗ್ತೈತೆ. ಇದೆಲ್ಲ ಆಗುತ್ತೆ ಅಂತ ಕರವಂಜಿ ಅವತ್ತೇ ಹೇಳಿದ್ಲು. ಇದಕ್ಕೆ ಪರಿಹಾರ ಎಸ್ಟೇಟ್ ಅಲ್ಲಿ ಇರೋ ರಹಸ್ಯ. ಅವಳು ಮನಸ್ಸು ಮಾಡಿದರೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ. ಅವಳು ಎಲ್ಲಿದ್ದಾಳೆ? ನಮಸ್ಕಾರ. ರಂಗಚಿತ್ರ ಮತ್ತು ಶೃಂಗೇರಿ ಟಾಕೀಸ್ ಈ ಎರಡೂ ಸಂಸ್ಥೆಗಳು ಕನ್ನಡಕ್ಕೆ ಒಂದು ಅಪರೂಪದ ಪ್ರಯತ್ನವನ್ನು ಮಾಡಿದ್ದಾರೆ. ಕನ್ನಡ ಜನಮಾನಸದಲ್ಲಿ ನಿರಂತರವಾಗಿ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇದರಿಂದ 108 ಸಕಾರಾತ್ಮಕವಾದ ಆಲೋಚನೆಗಳು ಇಟ್ಕೊಂಡು ಮಾಡಿದ್ದಾರೆ. ಅಭಿಮಾನಿ ಉಮೇಶ್ ಅವರು ಮತ್ತು ಪ್ರಖ್ಯಾತ್ ಜ್ಯೇಷ್ಠ ಇದರ ಮೂಲ ಅಧ್ವರ್ಯು. ಅವರ ದೊಡ್ಡದೊಂದು ಹಿರಿದಾದ ಪರಿಕಲ್ಪನೆ ಮತ್ತು ಶುದ್ಧವಾದ ಆಲೋಚನೆಯಿಂದ ಮತ್ತು ನಮ್ಮ ಬದುಕಿಂದ ದೂರ ಇಡಬಹುದಾದಂಥ ಅನೇಕ ಹತಾಶೆಗಳು, ನೋವುಗಳು ಮತ್ತು ನಾವು ಗಮನಿಸಲೇಬೇಕಾದಂಥ ವಿಚಾರ ವಿಮರ್ಶೆಗಳನ್ನು ಒಂದು ನಿರಂತರ ಧಾರಾವಾಹಿ ಮೂಲಕ ಕೊಡಬೇಕು ಅಂತ. ಆದರೆ ಪ್ರಖ್ಯಾತ್ ಜ್ಯೇಷ್ಠರಂಥವ್ರಿಗೆ, ಹಳ್ಳಿಗಾಡಿನಿಂದ ಬಂದವ್ರಿಗೆ, ರಂಗಭೂಮಿ ಮಾಡಿದವ್ರಿಗೆ ದುತ್ತಾಗಿ ಹೊಸ ತಲೆಮಾರಿನೊಂದನ್ನು ರಪ್ಪಂತ ಆಧುನಿಕ ಕಮರ್ಷಿಯಲ್ ಯುಗ ಒಪ್ಪಿಕೊಳ್ಳೋದಿಲ್ಲ ಅನ್ನುವ ಅರಿವು ಅವ್ರಿಗಿದ್ದರಿಂದ ಇದು ಸಂಕಷ್ಟದ ಕೆಲಸ, ಇದು ಭಾಳ ಅಂತಂದ್ಬಿಟ್ಟು ಅವ್ರಿಗವರೇ ಅವರ ರಂಗಭೂಮಿಲಿ ದುಡಿದ ಅನೇಕ ಗೆಳೆಯರು, ಆ ಮಕ್ಕಳು ಇವನ್ನೆಲ್ಲ ಸೇರಿಸಿ ಮರೆಯಾದವರು ಅಂತ ಒಂದು ಧಾರಾವಾಹಿನ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ವಾರದಲ್ಲಿ ಒಂದಷ್ಟು ದಿನ ಪ್ರಕಟಗೊಳ್ಳುತ್ತೆ ಮತ್ತು ಇಡೀ ತಿಂಗಳಲ್ಲಿ ಒಂದಷ್ಟು ದಿನ ನಾವು ಶೂಟ್ ಮಾಡ್ತೀವಿ ಅಂದ್ಕೊಂಡು ತುಂಬ ಕನಿಷ್ಠ ಖರ್ಚಿನಲ್ಲಿ ಇಟ್ಕೊಂಡು, ಅಂದರೆ ಭಾಳ ಕಷ್ಟ. ಇವತ್ತು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಆದರೂ ಶೂಟ್ ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದಷ್ಟು ಖರ್ಚುಗಳು ಬಂದೇ ಬರ್ತದೆ. ಯಾರ್ಯಾರು ಈ ಸಿನಿಮಾ, ಟಿ ವಿ ಮತ್ತು ಸಾಕ್ಷ್ಯಚಿತ್ರ, ಈ ವೆಬ್ ಸೀರೀಸು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಮತ್ತು ಯಾರ್ಯಾರಿಗೆ ಇದರ ಸಂಪೂರ್ಣವಾಗಿ ಅರಿವಿರ್ತದೆ ಅವ್ರಿಗೆಲ್ಲರಿಗೂ ಇದು ಖಂಡಿತವಾಗಲೂ ಒಂದು ದೊಡ್ಡ ಪಾಠ ಅಂತ ಹೇಳ್ಬೋದು. ನಾನೇನಾದ್ರು ಒಂದು ಸೀರಿಯಲ್ ಮಾಡಬೇಕು ಅಂತ ಹೊರಟ್ಬಿಟ್ರೆ ರಪ್ ಅಂತ ಸೀರಿಯಲ್ ಮಾಡೋಕ್ಕಾಗಲ್ಲ, ನಾನು ಸಿನಿಮಾ ರಪ್ ಅಂತ ಮಾಡೋಕ್ಕಾಗಲ್ಲ, ನಾನೊಂದು ಡಾಕ್ಯುಮೆಂಟ್ರಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ಇದ್ರ ಸುತ್ತ ಒಂದು ಕ್ಯಾಮ್ರಾ ಖರ್ಚುಗಳು, ಟ್ರಾಲಿ ಖರ್ಚುಗಳು, ಒಬ್ಬರು ಸುತ್ತಾಡೋದು, ಊಟ ತಿಂಡಿ, ಶೂಟಿಂಗ್ ಖರ್ಚುಗಳು, ನೂರಾರು ಖರ್ಚುಗಳಿರ್ತದೆ. ಆದರೆ ನಿಭಾಯಿಸೋದು ಹೇಗೆ ಅಂತ. ಆದರೆ ಇವರು ಇದನ್ನೆಲ್ಲ ನಿಭಾಯಿಸ್ಕೊಂಡು ಈ ಮರೆಯಾದವರು ಅನ್ನೋ ಒಂದು ಸೀರಿಯಲ್ನ 1 ವರ್ಷಗಳ ಕಾಲ ನಿರಂತರವಾಗಿ ನಡೆಸಿ ಇನ್ನೇನು ಅಂತಿಮ ಹಂತಕ್ಕೆ ಬಂದಿದೆ. 1 ವರ್ಷಗಳ ಕಾಲ ಅತ್ಯಂತ ಕಡಿಮೆ ಖರ್ಚಿನಲ್ಲಿ. ಮತ್ತು ಇವರು ಈ ಥರ ಒಂದು ಕೆಲಸ ಮಾಡ್ತೀನಿ ಶುರು ಮಾಡಿದ ತಕ್ಷಣ ಹಬ್ಬಕ್ಕ ಮಂಗಳೂರಿನ ಹಬ್ಬಕ್ಕ ವಾಹಿನಿಯವರು ನಾವು ಕೊಡಿಯೋದನ್ನು ತೊಗೋತೀವಿ ಅಂತ ತೊಗೊಂಡು ಈ ಥರದೊಂದು ಗುಣಮಟ್ಟದ ಒಳ್ಳೆಯ ವಿಷಯಗಳನ್ನು ಪಸರಿಸಬಹುದಾದಂಥ, ಒಳ್ಳೆಯ ವಿಷಯಗಳನ್ನು, ಸದುದ್ದೇಶಗಳನ್ನು ಜಗತ್ತಿಗೆ ಪಸರಿಸಬಹುದಾದಂಥ ಅನೇಕ ವಿಷಯಗಳಿರುವಂಥ ಲವಲವಿಕೆಯ ಒಂದು ಧಾರಾವಾಹಿಯನ್ನು ಪ್ರಕಟಗೊಳಿಸಿದ್ದಾರೆ. ಇದೊಂದು ಅಪೂರ್ವವಾದ ಕ್ಷಣ ಅಂತ ಭಾವಿಸ್ತೀನಿ ನಾನು. ಯಾಕೆಂದರೆ ತುಂಬ ಕಷ್ಟ ಕಣ್ರಿ, ಒದ್ದಾಟ ಇದೆ ಹೊರಗಡೆ ಜಗತ್ತಿನಲ್ಲಿ, ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಹಠದ ಮೇಲೆ ನಿಂತ್ಕೊಂಡು ಏನೋ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಮಾಡೋಕ್ಕೆ ಅವರು ಹೊರಟಿದ್ದಾರೆ ಮತ್ತು ಅದರಲ್ಲಿ ಯಶಸ್ವಿಯಾಗಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅಂದರೆ ಅವರ ತಂಡವೇ ರಂಗಚಿತ್ರ ಅನ್ನುವ ಈ ತಂಡ ಇದೆಯಲ್ಲ, ಅದು ತಾನು ಮಾಡಬೇಕಾದ ಪ್ರಖ್ಯಾತ ಜ್ಯೇಷ್ಠನ ಕನಸುಗಳನ್ನು, ಅವರ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿ 1 ವರ್ಷ ಕಂಪ್ಲೀಟ್ ಮಾಡ್ತಾರೋ ಈ ಸಂದರ್ಭದಲ್ಲಿ. ಆ ಕನಸು ಕಂಡಂತಹ ಪ್ರಖ್ಯಾತ ಜ್ಯೇಷ್ಠನಿಂದ ಹಿಡಿದು
ಈ ತುತ್ತು ತುದಿಯವರಿಗೆ ಯಾರ್ಯಾರು ಅದಕ್ಕೆಲ್ಲ ಕಾಫಿ ಟೀ ಲೋಟ ಕೊಟ್ಟು ಅವರಿಗೆ ದುಡ್ಡು ಕೊಟ್ಟು ಎನ್ಕರೇಜ್ ಮಾಡಿ ಅಂತ ಆಯೋಜಕರು, ಸ್ಪಾನ್ಸರ್ಸ್ಗಳು, ಆ ಚಾನಲ್ಗಳು, ಅವ್ರ ಜೊತೆ ನಿಂತಂಥ ಶೃಂಗೇರಿ ಟಾಕೀಸು, ಈ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂಥ ಅಭಿನಂದನೆಗಳು. ಮತ್ತು ಇದು ತುಂಬ ಅತ್ಯಂತ ಅವಶ್ಯಕತೆ ಇರುವಂಥ ತುಂಬ ಮುಖ್ಯವಾದಂಥ ವಿಚಾರ ಇಡೀ ಜಗತ್ತಿಗೆ. ತುಂಬ ಜನ ನಾನು ಬರಿತೀನಿ ಸರ್ ಅಂತಾರೆ, ಅವ್ರು ಬರೆದ್ಬಿಟ್ಟು ಅವರವರೇ ತುಂಬ ಚೆನ್ನಾಗಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ತಾನು ಬರೆದಿದ್ದನ್ನು ತನ್ನ ಗೆಳೆಯರಿಗೂ ಮತ್ತೊಬ್ಬರಿಗೂ ಕೊಟ್ಟು ತಮ್ಮೂರಿನ ಪತ್ರಿಕೆ ಕೊಟ್ಟು ಅದರಲ್ಲಿ ಬಂದು ಅದರೆಲ್ಲ ಸಹಿ ಅನ್ನಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿ ಆಮೇಲೆ ಒಂದು ಪತ್ರಿಕೆಗೆ ಬರೆದು ಅದನ್ನು ಹಾಕಿ ಅವ್ರು ಯಾರೋ ಚೆನ್ನಾಗಿದೆ ಅಂದರು. ಅಂದರೆ 10 ವರ್ಷಗಳ ಕೃಷಿ ಮಾಡಿ ಆಮೇಲೆ ಈ ಕೆಲಸಕ್ಕೆ ಬರೋದಿದೆಯಲ್ಲ, ಅದು ಮುಖ್ಯ ಅಂತ ಹೇಳೋಕ್ಕೋಸ್ಕರ ನಾನು ಈ ಹುಡುಗರನ್ನ ಪ್ರೀತಿ ತಟ್ಟಿ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಬೆನ್ನು ತಟ್ಟಕ್ಕೋಸ್ಕರ ಇವತ್ತಿಲ್ಲಿ ಹೇಳ್ತಾ ಇರುವಂಥ ಮಾತುಗಳಿದು. ಅಂದರೆ ತುಂಬ ಅಗತ್ಯ ಇದೆ ಅಂತ. ನಾನು ಕತೆ ಬರದೆ ಆಗೋಯ್ತು, ನಾನು ಕತೆಗಾರ ಆಗಿಬಿಟ್ಟೆ ಸರ್. ರವಿಚಂದ್ರನ್ ಕತೆ ತೊಗೊಳ್ಳಿಲ್ಲ ಅಂತ ನನ್ನ ಮೇಲೆ ತುಂಬ ಜನಕ್ಕೆ ಕೋಪ. ನಾನು ರವಿಚಂದ್ರನ್ ಹೇಳುವಾಗಂತ ಇವ್ರು ಕತೆ ಬರೆದಿದ್ದಾರೆ ಸಿನಿಮಾ ಮಾಡಿ ಅಂತ. ಅವ್ರದ್ದೇ 1000 ಕತೆ ಬರ್ಕೊಂಡು ಕೂತಿದ್ದಾರೆ. ಆಮೇಲೆ ಇನ್ಯಾರೋ ಒಂದು ಸರ್ ಶಿವರಾಜ್ ಕುಮಾರ್ ಡೇಟ್ ಹತ್ರ ಡೇಟ್ ಕೊಡಿಸಿ ಸರ್ ಪ್ರಕಾಶ್ ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಒಂದು ಮಾತು ಹೇಳಿ ಅಂತಾರೆ. ಅಷ್ಟು ಸುಲಭ ಸಾಧ್ಯವಾಗೋದಿಲ್ಲ. ಅವರೆಲ್ಲರೂ ಹೇಳಿದ ತಕ್ಷಣ ನೀವು ಮಾತುಗಳನ್ನ ಒಪ್ಕೊಂಡು ತಕ್ಷಣ ಬಂದ್ಬಿಡಲ್ಲ. ಯಾರ ಮಾತು ಯಾರು ಕೇಳೋ ಸ್ಥಿತಿ ಇಡೀ ಜಗತ್ತೇ ಇಲ್ಲ ಅಂದಮೇಲೆ ಇನ್ನೂ ಒಂದಷ್ಟು ಜನ ಸಾಧಿಸಿರುವಂಥ ದೊಡ್ಡ ದೊಡ್ಡ ಜೀವಗಳವರು, ಕನ್ನಡದ ಮಣ್ಣಿನ ಗಂಧ ಗಾಳಿ ಗೊತ್ತಿರುವಂಥವ್ರಿಗೆ ನಿರಂತರವಾಗಿ ಅಲ್ಲಿ ಕೆಲಸ ಮಾಡಬೇಕು ಅಂತ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು. ಆವಾಗ ಯಾವುದೋ ಒಂದು ದಿನ ಅವರ ಗಳಿಗೆಗಳು ಕೂಡಿ ಬರ್ತವೆ. ಹಾಗೆ ಗಳಿಗೆಗಳು ಕೂಡಿ ಬಂದು ಇವರು ಕಷ್ಟಪಟ್ಟು ತಮ್ಮದೇ ಪುಟ್ಟದೊಂದು, ಅಂದರೆ ನಿಜವಾಗ್ಲೂ ತಳಸ್ಪರ್ಶಿಯಾಗಿ ಕೆಲಸ ಮಾಡಿದ್ರಿಂದ ಎತ್ತರಕ್ಕೆ ಅಂದರೆ ಬೇರುಗಳಿಗೆ ಅಂಟಿಕೊಂಡು ಕೆಲಸ ಮಾಡ್ತಾಯಿದ್ರೆ ನಾವು ಊರ್ಧ್ವಮುಖಿ ಆಗೋದಕ್ಕೆ ತುಂಬ ಅವಕಾಶ ಇದೆ. ಮತ್ತೆ ಎತ್ತರಕ್ಕೆ ಹೋಗ್ಬೋದು ಅನ್ನೋದನ್ನ ಈ ಹುಡುಗರು ಸಾಕ್ಷೀಕರಿಸಿ ತೋರಿಸಿದ್ದಾರೆ. ಅದಕ್ಕಾಗಿ ಆ ಇಡೀ ರಂಗಚಿತ್ರ ಅಂದರೆ ರಂಗಭೂಮಿ ಹಿನ್ನೆಲೆಯಿಂದ ಬಂದು ಚಿತ್ರರಂಗದ ಕನೆಕ್ಷನ್ನು ಇಟ್ಕೊಂಡು ಮತ್ತು ಅದ್ರಲ್ಲಿ ಹೇಳಬಹುದಾದಂಥ ಅನೇಕ ವಿಚಾರಗಳನ್ನ ಹೇಳೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೊಂದು ಪುಟ್ಟದೊಂದು ವಿಡಿಯೋ ಹಾಡನ್ನು ಕೂಡ ನನಗೆ ತೋರಿಸಿದ್ರು. ಚೆನ್ನಾಗಿದೆ, ಅದು ಅದ್ಭುತವಾಗಿದೆ ಅಂತಲ್ಲ. ಅವ್ರು ಇನ್ನೂ ಓದಬೇಕು, ಅವ್ರು ಇನ್ನೂ ಚೆನ್ನಾಗಿ ಮಾಡಬೇಕು. ಅವರು ಟೆಕ್ನಿಕಲಿ ಆಗಲಿ ಅಥವಾ ಆ್ಯಕ್ಟಿಂಗಲ್ಲಾಗಲಿ ಇನ್ನೂ ಅನೇಕ ವಿಷಯಗಳು ತಿಳ್ಕೋಬೇಕು, ಬೇಕಾದಷ್ಟು ಸೂಕ್ಷ್ಮಗಳನ್ನ ಗ್ರಹಿಸಬೇಕು. ಆಮೇಲೆ ಹತಾಶೆಯನ್ನೇ ವೈಭವೀಕರಿಸೋಕ್ಕಿಂತ ಹತಾಶೆಯನ್ನು ದಾಟಿ ಮರೆಯಾದರು ಇವೆಲ್ಲವನ್ನೂ ದಾಟಿ ಉಳಿದವರು ಉಳಿಯಬೇಕಾದವರು ಅಂತ ನೆಕ್ಸ್ಟ್ ಅವ್ರು ಮಾಡಬೇಕು. ಅಂದರೆ ಮುಖ್ಯವಾದ ಉದ್ದೇಶ ಅದೇ ಆಗಬೇಕು ಅಂತ. ಕಡೆಗೆ ಈ ಜೀವನಕ್ಕೆ ಬೇಕಾದಂತೂ ಪ್ರತಿನಿತ್ಯ ಚಾನಲ್ಗಳು ತೋರಿಸ್ತಾ ಇದ್ದಾರೆ. ಮುಂದಿನ ವಾರ ಪ್ರಳಯ ಆಗೋಗುತ್ತೆ, ಅದ್ರ ಮುಂದಿನ ವಾರ ನಾಸ್ಟ್ರಡಾಮಸ್ ಹೇಳಿದ್ದಾರೆ, ಎಲ್ಲ ಜಗತ್ತು ಹಾಳಾಗೋಗುತ್ತೆ, ಇಡೀ ಮುಗಿದೋಯ್ತು, ಇನ್ಯಾರು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೂ ನಾವೆಲ್ಲ ಬದುಕಿ ಉಳಿದಿದ್ದೀವಲ್ಲ. ಇನ್ನೂ ಈ ಬರದಲ್ಲಿ, ಈ ಬಿಸಿಲ ನಡುವೆ, ಈ ಚಳಿ ನಡುವೆ, ಈ ಒದ್ದಾಟಗಳ ನಡುವೆ, ಈ ಯುದ್ಧಗಳ ನಡುವೆ, ಈ ಕೋಮು ಸಂಘರ್ಷದ ದಳ್ಳುರಿಯ ನಡುವೆ ಕೂಡ ಹೊಸದೊಂದು ಚಿಗುರು ಮತ್ತೆ ಮೊಳೆಯುತ್ತಲ್ಲ, ಅದು ಆಶಾವಾದಿತನ ತಾನೆ. ಅದು ನಮ್ಮಲ್ಲಿ ಯಾವಾಗಲೂ ಇರಲೇಬೇಕು ತಾನೆ. ನಾವು ಬದುಕಬೇಕು ಅನ್ನುವ ಆಸೆಯೇ ನಮ್ಮನ್ನು ಬಹು ದೀರ್ಘಕಾಲ ಕ್ರಿಯಾಶೀಲವಾಗಿಡುತ್ತೆ. ಆ ಥರದೊಂದು ಕ್ರಿಯಾಶೀಲತೆಯನ್ನು ಉಸಿರಾಗಿಸ್ಕೊಂಡು ಬದುಕ್ತಾ ಇರುವಂಥ ರಂಗಚಿತ್ರದ ಅಷ್ಟೂ ಜನರಿಗೂ, ಶೃಂಗೇರಿ ಟಾಕೀಸಿನ ಎಲ್ಲ ಗೆಳೆಯರಿಗೂ, ಆ ಹಬ್ಬಕ್ಕ ಚಾನಲಿನ ಪ್ರತಿಯೊಬ್ಬರಿಗೂ ಮತ್ತು ಇವ್ರ ಜೊತೆ ಕೆಲಸ ಮಾಡ್ತಾ ಇರುವಂಥ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಆ ಎಲ್ಲ ಅಭಿಮಾನಿಗಳಿಗೂ, ಅವರಲ್ಲೇ ಒಬ್ಬರು ಅಭಿಮಾನಿ ಅಂತ ಹೇಳ್ತಾರೆ, ಅಭಿಮಾನಿ ಉಮೇಶ್ ನಿರಂತರವಾಗಿ ಕೆಲಸ ಮಾಡ್ತಾರೆ ಅಂತ ಅವರು ಭಾಳ ಹೆಮ್ಮೆಯಿಂದ ನಮ್ಮ ಜೊತೆ ಪ್ರೊಡಕ್ಷನ್ನಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲಿಂದ ಹಿಡಿದು ಅವರ ಅರ್ಧಾಂಗ ಥರ ನಿಂತ್ಕೊಂಡು, ಹೆಂಗೆ ಅರ್ಧಾಂಗಿ ಇರ್ತಾನೆ ಅರ್ಧಾಂಗ ಥರ ನಿಂತ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾರೆ ಸರ್. ನಮ್ಗೆ ಆ ಥರದವ್ರು ಇರೋದ್ರಿಂದ ನಾನು ಕೆಲಸ ಮಾಡೋಕ್ಕಾಗೋದು ಅಂತ ಅವ್ರು ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಶುಭಕಾಮನೆಗಳು. ಅವ್ರಿಗೆ ಒಳ್ಳೆಯದಾಗಲಿ. ಇದು ಮತ್ತಷ್ಟು ವಿಸ್ತೃತವಾದಂಥ ಇವಾಗ ಒಂದು ಚಾನಲ್ ಹಬ್ಬಕ್ಕೆ ತೊಗೊಂಡಿರೋದು, ನಾಳೆ ಇನ್ನೊಂದು 4 ಚಾನಲ್ ತೊಗೊಳೋಂಗಾಗಲಿ, ಇನ್ನೂ 4 ಕೆಲಸಗಳು ಹೆಚ್ಚು ಸಿಗಲಿ. ಆಮೇಲೆ ಒಳ್ಳೊಳ್ಳೆ ಕಲಾವಿದರು ಇವರ ತಯಾರಿ ಹಂತದಲ್ಲಿರುವಂಥ ಈ ಥರದ ಸಣ್ಣ ಪುಟ್ಟ ಸೀರಿಯಲ್ಗಳಿಂದ, ಡಾಕ್ಯುಮೆಂಟ್ರಿಗಳಿಂದ, ಧಾರಾವಾಹಿಗಳಿಂದ ಹೊರಬರಲಿ. ಅವರು ದೊಡ್ಡದಕ್ಕೆ ಹೋಗುವಂಥ ಆಸೆ ಪಡಲಿ. ಆರಂಭದಲ್ಲೇ ದೊಡ್ಡದಕ್ಕೆ ನಾನು ಜಿಗಿತೀನಿ ಅನ್ನುವ ಅಂಥ ಧಾವಂತ ಮತ್ತು ಅತೀ ಮಹತ್ವಾಕಾಂಕ್ಷೆ ಇಟ್ಕೊಂಡು ನಿರಾಶೆಯಾಗೋದಕ್ಕಿಂತ ಸಣ್ಣದಾಗಿ ಕೆಲಸ ಶುರು ಮಾಡಿ ಆಮೇಲೆ ಬದುಕನ್ನು ಅರಳಿಸ್ಕೊಳ್ಳಿ. ಅದು ಬದುಕಿಗೆ ತುಂಬ ಪೂರಕವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಮಂಡ್ಯ ರಮೇಶ್ ನಟನದಂಥ ಸಂಸ್ಥೆ ಇವತ್ತೇನಾದ್ರು ಮಾಡೋದಕ್ಕೆ ಸಾಧ್ಯ ಆಗಿದ್ದರೆ, ಸಣ್ಣ ಸಣ್ಣ ಕನಸುಗಳಿಂದ ಪುಟ್ಟದೊಂದು ವರ್ಕ್ಶಾಪಿಂದ ಶುರುವಾಗಿದ್ದು ಇವತ್ತು ಬದುಕಿಗೆ ಇಲ್ಲಿ ಹಿಂಗೆ ನಡೆಸ್ಕೊಂಬರ್ತಾ ಇದೆ. ಇದೇ ಥರ ಅವರು ಕೂಡ ಒಂದು ಪುಟ್ಟ ಸಂಸ್ಥೆ ಮಾಡಿ ಪುಟ್ಟದಾಗಿ ಕನಸ್ಕೊಂಡು ಇವತ್ತು ದೊಡ್ಡದಾಗಿ 1 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಅದು ನಿಜವಾಗಲೂ ಹೆಮ್ಮೆ ಕೊಡುವಂಥದ್ದು. ಅವರಿಗೆ ಶುಭವಾಗಲಿ ಅಂತ ಪ್ರೀತಿ ಇಟ್ಟು ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶ್ರೀ ಪೂರ್ಣಲಾಡ್ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ
ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣ ಲಾಡ್ಜ್ ಶೃಂಗೇರಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಶ್ರೀ ಗುರುಭ್ಯೋ ನಮಃ. ಕನ್ನಡ ನಾಡಿನ ಕರ್ನಾಟಕದ ಧಾರಾವಾಹಿಯನ್ನು ನೋಡುವ ವೀಕ್ಷಕರ ಅಭಿಮಾನಿಗಳಲ್ಲಿ ಶೃಂಗೇರಿ ರಾಮಣ್ಣನ ನಮಸ್ಕಾರಗಳು. ನಿಮ್ಮಲ್ಲೊಂದು ವಿನಂತಿ ಮಾಡಿಕೊಳ್ಳೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೀನಿ. ನನ್ನ ಆತ್ಮೀಯ ಮಿತ್ರರಾದ ಪ್ರಖ್ಯಾತ ಜ್ಯೇಷ್ಠ ಅವರು ಹಾಗೂ ಅಭಿಮಾನಿ ಉಮೇಶ್ ಅವರು ಇಬ್ಬರು ಸನ್ಮಿತ್ರರು ಮರೆಯಾದವರು ಎಂಬ ಮೊದಲ ಯೂಟ್ಯೂಬ್ ಧಾರಾವಾಹಿಯನ್ನು ಸಿದ್ಧತೆ ಮಾಡಿಕೊಂಡು ಪ್ರಸಾರ ಮಾಡ್ತಾ ಇದ್ದಾರೆ. ಇದು ಶೃಂಗೇರಿ ಟಾಕೀಸ್ ಮತ್ತು ರಂಗಚಿತ್ರ ಈ ಬ್ಯಾನರ್ನ ಅಡಿಯಲ್ಲಿ ರಾಣಿ ಅಬ್ಬಕ್ಕ ಚಾನಲ್ಲು, ನಿಮಗೆಲ್ಲ ಗೊತ್ತಿದೆ, ರಾಣಿ ಅಬ್ಬಕ್ಕ ಪ್ರಥಮ ಸ್ವಾತಂತ್ರ್ಯ ಸೇನಾನಿ, ಪ್ರಥಮ ಅಂತ ಹೇಳೋದಕ್ಕಿಂತ ಸ್ತ್ರೀ ಸ್ವಾತಂತ್ರ್ಯ ಸೇನಾನಿ, ಮ್ಯಾಂಗ್ಳೂರು, ಈ ಹೆಸರಿನ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಬಹಳ ಸ್ತುತ್ಯವಾದ ಕಾರ್ಯ ಇದು. ಯಾಕೆಂದರೆ ಹೇಳಿದ್ರೆ ಇವಾಗ ಮೇನ್ ಸ್ಟ್ರೀಮಲ್ಲಿ ಭಾಳಷ್ಟು ಚಾನಲ್ಗಳಿದ್ದಾವೆ, ಕೆಲಸ ಮಾಡ್ತಾ ಇದ್ದಾವೆ. ಇವರು ತಮ್ಮ ಪ್ರಥಮ ಪ್ರಯತ್ನವಾಗಿ ಈ ಸಣ್ಣ ಹಂತದಿಂದ ಬೆಳೆದು ದೊಡ್ಡವರಾಗಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಈ ಹೆಸರಿದೆಯಲ್ಲ ಧಾರಾವಾಹಿದು, ಇದು ಬಹಳ ಸುಂದರವಾದ ಹೆಸರಾಗಿದೆ. ಏನೋ ಒಂದು ಥೀಮ್ ಇದೆ ಅಂತ ಅನಿಸುತ್ತೆ. ಇದನ್ನು ಕನ್ನಡದ ಎಲ್ಲ ಜನತೆ ನೋಡಿಬಿಟ್ಟು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು, ನೀವು ಪ್ರೋತ್ಸಾಹ ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಒಬ್ಬರ ಬಾಯಿಂದ ಒಬ್ರಿಗೆ ಪ್ರೋತ್ಸಾಹ ಕೊಡಬೇಕು. ಈ ಧಾರಾವಾಹಿ ಚೆನ್ನಾಗಿದೆ ನೀವು ನೋಡಿ ಅಂತ ಹೇಳಿದರೆ ಅದು ಒಬ್ಬರಿಂದ 2, 2ರಿಂದ 4, 4ರಿಂದ 8 ಆಗ್ತದೆ. ಈ ಪ್ರಚಾರ ಮಾಧ್ಯಮ ಜನರ ಬಾಯಿಂದ ಹೋಗೋದೇ ತುಂಬ ಸುಂದರ. ಪ್ರೋತ್ಸಾಹ ಕೊಟ್ಟು ಇವರನ್ನು ವಿಕಾಸದ ಹಂತಕ್ಕೆ ತಂದು ಶ್ರೇಯಸ್ಸನ್ನು ಬಯಸಬೇಕು ಅಂಥೇಳಿ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಟಿ ವಿ ಬಳಗ, ನನ್ನದೊಂದಷ್ಟು ಗೆಳೆಯರಿದ್ದಾರೆ, ಎಲ್ಲ ಗೆಳೆಯರ ಮೂಲಕವಾಗಿ ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಮನವಿಯನ್ನು ಮಾನ್ಯ ಮಾಡಬೇಕು ಅಂತ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೀನಿ. ಸಿರಿಗನ್ನಡಂ ಗೆಲ್ತೆ. ಮುಂಬರುವ ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ ಐತಿ. ಬಯಸಿದ್ಯಾವುದು ಸಿಗಕ್ಕಿಲ್ಲ, ಅನ್ಕೊಂಡಿದ್ಯಾವುದು ಆಗಕ್ಕಿಲ್ಲ. ಮುಂಬರುವ ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ ಐತಿ. ಬಯಸಿದ್ಯಾವುದು ಸಿಗಕ್ಕಿಲ್ಲ, ಅನ್ಕೊಂಡಿದ್ಯಾವುದು ಆಗಕ್ಕಿಲ್ಲ. ಎಲ್ಲ ಬಿಟ್ಟು ಒಳ್ಳೆಯವರಾಗಿ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನೀವೇ ನನ್ನ ಹುಡ್ಕೊಂಬರ್ತೀರಾ. ಇನ್ನೊಬ್ಬರ ಗಂಟಿಗೆ ಆಸೆ ಪಟ್ರೆ ಹೀಗೆ ಆಗೋದು. ಅವತ್ತೇ ಆ ಕರ್ಮಂಜಿ ಹೇಳಿದ್ಲು. ಅವಳು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ. ಇದಕ್ಕೆ ಪರಿಹಾರನೂ ಅವಳೇ ಹೇಳಿದ್ಲು. ಇನ್ನೊಬ್ರು ಗಂಟಿಗೆ ಆಸೆ ಪಟ್ರೆ ಯಾವ ಕೆಲಸನೂ ಆಗಲ್ಲ. 2-3 ದಿನದಿಂದ ಕಾಣ್ತಾ ಇಲ್ಲ. ಈಗ ಕಟಾರೆ ಒಂಟಿಯಾಗಿದ್ದಾನೆ. ಎಲ್ಲ ನಾಶ ಆಗ್ತೈತಿ. ಹೇಳಿರೋ ಕರುವಂಜಿಗೆ ಆ ಎಸ್ಟೇಟಲ್ಲಿರೋ ರಹಸ್ಯದ ಬಗ್ಗೆನೂ ಗೊತ್ತಿರುತ್ತಲ್ವಾ. ಆದ್ರೆ ನೀವೆಲ್ಲರೂ ನನ್ನ ಹುಡ್ಕೊಂಬರೋ ಸಮಯ ಬಂದೇ ಬರ್ತೈತಿ. ಆ ಕರುವಂಜಿ ಹುಡುಕಿದ್ರೆ ನಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸ್ವಲ್ಪ ದಿವಸದಲ್ಲೇ ನೀವೆಲ್ಲರೂ ನನ್ನನ್ನು ಹುಡ್ಕೊಂಬರ್ತೀರ. ಕತೆ ಮುಗಿಯೋ ಹಂತಕ್ಕೆ ಬಂದಿದೆ. ಮರೆಯಾಗಿರೋದು ಹೊರಗಡೆ ಬರೋ ಸಂದರ್ಭ ಬಂದಿದೆ. 150 ವರ್ಷಕ್ಕೊಮ್ಮೆ ಬರೋ ಕೆಟ್ಟ ಅಮಾವಾಸ್ಯೆ ಇದು. ಇನ್ನೊಬ್ರ ಗಂಟಿಗೆ ಆಸೆ ಪಟ್ರೆ ಕೇಡಾಗ್ತೈತೆ ದಣಿ, ಕೇಡಾಗ್ತೈತೆ. ಇದೆಲ್ಲ ಆಗುತ್ತೆ ಅಂತ ಗೊರವಂಜಿ ಅವತ್ತೇ ಹೇಳಿದ್ಲು. ಇದಕ್ಕೆ ಪರಿಹಾರ ಎಸ್ಟೇಟ್ ಅಲ್ಲಿ ಇರೋ ರಹಸ್ಯ. ಅವಳು ಮನಸ್ಸು ಮಾಡಿದರೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ. ಅವಳು ಎಲ್ಲಿದ್ದಾಳೆ? ಕತೆ ಮುಗಿಯೋ ಹಂತಕ್ಕೆ ಬಂದಿದೆ. ಮರೆಯಾಗಿರೋದು ಹೊರಗಡೆ ಬರೋ ಸಂದರ್ಭ ಬಂದಿದೆ.